சபா இப்பவே கண்ண கட்டுது. ಒಂದು ಕಮೆಂಟ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಂದು ಅವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಆನ್ ದ ವೇ ಇದೆ ಅಂತ ಕರ್ಕೊಂಡು ಹೋಗಿದ್ರು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಸಿ ವ್ಲಾಗ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನವಂಬರ್ ಆ್ಯಂಡ್ ಅಕ್ಟೋಬರ್ ಮಂತ್ ಬಂದು ಫುಲ್ ಮ್ಯಾರೇಜ್ ಸೀಸನ್ಸ್. ಸೊ ಇವಾಗ ನವಂಬರ್ ಲಾಸ್ಟ್ ವೀಕ್, ಈ ವೀಕಲ್ಲೇ ನಮಗೆ 4 ಮ್ಯಾರೇಜಸ್ ಇದೆ. ಒಂದು ಮ್ಯಾರೇಜ್ಗೆ ಹೋಗ್ತಿಲ್ಲ ಬಿಕಾಸ್ ಅದು ತುಂಬ ದೂರ ಇದೆ, ಚೆನ್ನೈಲಿ ಆಗ್ತಿದೆ ಅಂತ. ಆ್ಯಂಡ್ 3 ಮ್ಯಾರೇಜಸ್ ನಾವು ಅಟೆಂಡ್ ಮಾಡ್ತಿದ್ದೀವಿ. ಆಯ್ತು, ಆಮೇಲೆ ಸೊ ಹಾಗಾಗಿ ಆ 3 ಮ್ಯಾರೇಜ್ದು ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. 3 ಮ್ಯಾರೇಜಸ್ ಬಂದು ಡಿಫ್ರೆಂಟ್ ಕಲ್ಚರ್ಸ್ ಅಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ಇದು ಒಂದು ವೀಕೆಂಡ್, ಆಲ್ 3 ಡೇಸ್ ಡಿಫ್ರೆಂಟ್ ಮ್ಯಾರೇಜಸ್ ನಾವು ಅಟೆಂಡ್ ಮಾಡ್ತಿದ್ದೀವಿ. ಹಾಗಾಗಿ ಅಲ್ಲಿದು ನಾನು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಫಾರ್ ಗೋಯಿಂಗ್ ನನಗೆ ಯಾವ ಥರ ಕಂಟೆಂಟ್ ಮಾಡ್ಬೇಕಂತ ನೀವು ದಯವಿಟ್ಟು ನಂಗೆ ತಿಳಿಸ್ಕೊಡಿ. ನನ್ನ ಕಾಂಟ್ಯಾಕ್ಟ್ ಇದೆ, ನನಗೆ ಮೆಸೇಜ್ ಮಾಡಿ ತಿಳಿಸಿ. ಅದರಲ್ಲಿ ಖಂಡಿತ ನಾನು ಅದ್ರ ಮೇಲೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಈಗ ನಾನು ಫುಲ್ ರೆಡಿ ಆಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಫಿಟ್. ನಾನು ಜಾಸ್ತಿ ಏನು ಮೇಕಪ್ ಮಾಡಲ್ಲ ಬಿಕಾಸ್ ನನಗೆ ಮೇಕಪ್ ಮಾಡ್ಕೊಳೋದು ಬರಲ್ಲ. ಐ ಡೋಂಟ್ ನೋ ಟು ಚೂಸ್ ರೈಟ್ ಪ್ರಾಡಕ್ಟ್ಸ್ ಫಾರ್ ಮೇಕಪ್. ನಾನು ತುಂಬ ಪಿಕ್ಕಿ ఇర్ತೀನಿ మేకప్పಲ್ಲಿ. నేను అంత ఓవర్గా మేకప్ అవ్వలేదండి. జస్ట్ ఫేస్ వాష్ చేసుకుని కొంచెం లిప్స్టిక్ రాసుకున్నా అంతే, అంతకన్నా ఏం లేదు. ఏంటిది? అది జస్ట్ క్రీమ్. ಲೆಟ್ಸ್ ಗೋ. ನಾವು ಬೆಂಗಳೂರಿಂದ ಹೊಸೂರು ಟ್ರಾವೆಲ್ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ರು ಗೈಸ್. ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಕ್ರೌಡ್ನ, ಅಷ್ಟು ಜನ ಇದ್ದರು. ನಮ್ಮ ರಾಹುಲ್ ಅನ್ನಗಂತೂ ತಲೆನೇ ಕೆಟ್ಟೋಗಿತ್ತು. ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಮಾತಾಡಿಸ್ಬಾರ್ದು, ಏನು ಮಾಡಬೇಕಂತ ಏನೂ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. சபா இப்பவே கண்ண கட்டுது. ಎಷ್ಟು ಉದ್ದ ಬೆಳೆದಿದೆ ನೋಡಿ ಗೈತೆ, ನಾವು ಎಷ್ಟು ಉದ್ದ ಬೆಳೆದಿದ್ದಾರೆ. తాళ్ళ ఎదిగావు, స్పీడ్ పెరిగావు, ఏంట్రా ప్రయోజనం? ఇదేంటా ఇది నేను చూడలే. ప్లీజ్ సబ్స్క్రైబ్ టు VSKC Vlogs. ರಿಸೆಪ್ಷನ್ಗೆ ಲೇಟಾಗಿ ಹೋಗಿದ್ವಿ ಅಂತ ಬೆಳಗ್ಗೆ ಮುಹೂರ್ತಮ್ಗೆ ಬೇಗ ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಅಲ್ಲಿ ಹೋಗಿ ರೀಚ್ ಆಗಿದ್ವಿ. ಆ್ಯಂಡ್ ನನಗೆ ಅವತ್ತು ವಿಡಿಯೋ ಶೂಟ್ ಮಾಡೋಕ್ಕಾಗಲಿ ಫೋಟೋ ಶೂಟ್ ಮಾಡೋಕ್ಕಾಗಲಿ ನನ್ನ ಜೊತೆ ಯಾರೂ ಇರಲಿಲ್ಲ. ಹಾಗಾಗಿ ನನಗೆ ನಾನೇ ಸೆಲ್ಫ್ ವಿಡಿಯೋ ಮಾಡ್ಕೊತಿದ್ದೆ. ಯಾವ ಇವೆಲ್ಲ ಗೈಸ್, ಇದು ಬಂದು ಪಕ್ಕಾ ನಾಯ್ಡು ಸ್ಟೈಲ್ ತೆಲುಗು ಸಾಂಪ್ರದಾಯಿಕ ವೆಡ್ಡಿಂಗ್. ನಾವ್ ಯಾವ ಫಂಕ್ಷನ್ಸ್ ಬಂದ್ರು ನಿನ್ ಮದ್ವೆ ಯಾವಾಗ, ಇನ್ನೂ ಮದ್ವೆ ಆಗಿಲ್ವಾ, ಯಾಕೆ ಇನ್ನೂ ಮದ್ವೆ ಆಗಿಲ್ಲ ಅಂತೆಲ್ಲ ಕೇಳ್ತಿರ್ತಾರೆ ಗೈಸ್. ಹಾಗಾಗಿ ಅವ್ರಿಗೆಲ್ಲ ನಾನೊಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ. what things at what times happen, that things at that times happen. ಸರ್ ಅದೇ ಇದನ್ನ ಫೋನು फेरो तुम मेरे हो मेरे तुम कह दो ना you are my sonia. మన ఇద్దరం మంచి డాన్సర్ కోసం వెతుకుతున్నాం కదా, కరెక్ట్ అయిన వాడు దొరికాడమ్మా. చాలా బాగా చేస్తున్నాడమ్మా. ಗೈಸ್, ಇದು ಬಂದು ವೈಶಾಸ್ ವೆಡ್ಡಿಂಗ್ ನಾನು ಇವಾಗ ಅಟೆಂಡ್ ಮಾಡಿದ್ದು. ನನಗೆ ಇಲ್ಲಿ ಫುಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ರೆಸಾರ್ಟು ತುಂಬ ಚೆನ್ನಾಗಿದೆ. ಈ ವೆನ್ಯೂ ಬಂದು ನೆಸರಾ ಸೆಂಟರ್ ಅಂತ ಕನಕಪುರ ಮೇನ್ ರೋಡಲ್ಲಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ದೊಡ್ಡದಾಗಿತ್ತು. ನನಗೆ ಮೇಯ್ನ್ಲಿ ಫುಡ್ ತುಂಬ ಇಷ್ಟ ಆಯಿತು. ಇವತ್ತು ಸಂಡೇ. ಮೊನ್ನೆ ಅಷ್ಟೇ ಹೊಸೂರ್ಗೆ ಹೋಗಿ ಬಂದು ಇವತ್ತು ಮತ್ತೆ ನಾವು ಹೊಸೂರ್ಗೆ ಹೋಗ್ತಿದ್ವಿ ಒಂದು ಮ್ಯಾರೇಜ್ಗೋಸ್ಕರ. ನಾನು ಆಲ್ರೆಡಿ ಹೇಳ್ದಂಗೆ ಐ ಆಮ್ ವೆರಿ ಪಿಕ್ಕಿ ಇನ್ ಮೇಕಪ್. ನನಗೆ
ರೈಟ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಬರಲ್ಲ, ನಂಗೆ ಫೌಂಡೇಶನ್ ಎಲ್ಲ ಹಾಕೊಳಕ್ಕೆ ಬರಲ್ಲ. ಬಟ್ ಯಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದ್ರೆ ರಾಶಿ ರಾಶಿ ಬಿದ್ದಿದೆ. ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತೀನಿ. ಅದನ್ನ ಬೇಕಾದ್ರೆ ಒಂದು ಡೆಡಿಕೇಟೆಡ್ ವ್ಲಾಗ್ ಅಂತಾನೆ ಮಾಡ್ತೀನಿ ಸ್ಕಿನ್ ಕೇರ್ಗೋಸ್ಕರ. ಈ ಒಂದು ಕಮೆಂಟ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ರಾಧಾ ಅವರೇ, ನಾನು ಖಂಡಿತ ವೆಯ್ಟ್ ಲಾಸ್ ಜರ್ನಿದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಸೊ ವೆಯ್ಟ್ ಮಾಡ್ತೀರಿ. ನಾನು ಜಸ್ಟ್ ವೆಡ್ಡಿಂಗ್ ಹೋಗ್ತಿದ್ದೀವಿ ಅಂತ ಅನ್ಕೊಂಡಿದ್ದೆ, ಬಟ್ ಡ್ಯಾಡಿ ಸಡನ್ ಆಗಿ ಅವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶ ಕರ್ಕೊಂಡು ಹೋಗಿದ್ರು. ನನಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಬಟ್ ಇದನ್ನು ಮಿಸ್ ಮಾಡೋಕೆ ಆಗ್ತಿರಲಿಲ್ಲ, ಬಿಕಾಸ್ ಅವ್ರು ಬಂದು ನಮ್ಮ ಡ್ಯಾಡಿಗೆ ತುಂಬ ಕ್ಲೋಸ್. ಮನೆ ತುಂಬ ಚೆನ್ನಾಗಿದೆ. ನಾನು ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನ ಮಿಸ್ ಮಾಡಿದೆ, ಎಲ್ಲರೂ ನೋಡಿ. ವಾಮದೇವಾಯ ನಮೋ ರೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ನಮಃ ಕರವಿಕರಣಾಯ ನಮಃ ಬಲವಿಕರಣ. ಸೊ ಮಾರ್ನಿಂಗ್ ಬಂದು ಜಸ್ಟ್ ವೆಡ್ಡಿಂಗ್ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ, ಬಟ್ ನನಗೆ ಐಡಿಯಾ ಇರಲಿಲ್ಲ ನಾವು ಸೆಂಟ್ರಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿ ಬರ್ತೀವಿ ಅಂತ. ನಮ್ಮ ಡ್ಯಾಡಿ ಸಡನ್ ಆಗಿ ಕರ್ಕೊಂಡು ಹೋಗಿದ್ರು. ಅಂಡ್ ಈಗ ಅಷ್ಟೇ ನೀವು ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ನಾವು ಯಾರ ವೆಡ್ಡಿಂಗ್ ಬಂದಿದ್ದೀವಿ ಅಂತ. ಸೊ ನಾವ್ ಇವತ್ತು ಅಟೆಂಡ್ ಮಾಡಿದ್ದು ಮಾರ್ವಾಡೀಸ್ ಅವ್ರ ವೆಡ್ಡಿಂಗ್ಗೆ. ಇಲ್ಲಿ ಒಂದು ಸ್ವೀಟ್ ನಾನು ಟ್ರೈ ಮಾಡಿದ್ದೆ, ಅದು ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಅದ್ರ ಹೆಸರು ಗೊತ್ತಿಲ್ಲ, ನಾನು ಇಲ್ಲಿ ಡಿಸ್ಪ್ಲೇ ಹಾಕ್ತೀನಿ. ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇರೋ ಎಲ್ಲಾ ಮ್ಯಾರೇಜಸ್ ಕಾರು ಕಾರು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈಗ ನಾವು ಮತ್ತೆ ವೆಡ್ಡಿಂಗ್ ಇಂದ ಡೈರೆಕ್ಟ್ ರಜಶಂಕಲ್ ಮನೆಗೆ ಹೋಗ್ತಿದ್ದೀವಿ. ಗೆಟ್ ಟುಗೆದರ್ ಪಾರ್ಟಿ ಇದೆ, ಹಾಗಾಗಿ. ನೋಡಿ ಗೈಸ್, ನಮ್ಮ ಆಂಟಿ ಫುಲ್ ಚಿಕನ್ 65 ಇದು ಬಂದು ಚಿಲ್ಲಿ ಚಿಕನ್, ಗುಂಡ್ಗೆಕಾಯಿ ಫ್ರೈ, ಬಿರಿಯಾನಿ ಎಲ್ಲ ಇತ್ತು. ಇದು ಲಾಲಿಪಾಪ್ ಕಲ್ಸಿರೋದು, ಇದು ಬಿರಿಯಾನಿ, ಇದು ಮಟನ್ ಸಾರು, ಇದು ಗಾಯತ್ರಿ ಆಂಟಿ. ಹಾಯ್, ಇದು ಕುಶಾಲ್. ಹಾಯ್ ಗೈಸ್. ಇದು ದೊಡ್ಡ ಕೋಳಿ ಫ್ರೈ, ಅಲ್ಲಿ ತಂದು ಸರ್ ಹಿಂಗೆ 100 ಜನ ನುಡಿ ಸರ್, ಪಕ್ಕದ 100 ಜನ ನಿಲ್ಸ್ಕೊಂಡೆ నాకు ಮೈಸೂರು ಇದು ನಮ್ದು ಕಿಡ್ಸ್ ಕ್ಯಾಮ್ರಾ. ಅಲ್ಲಿ ನೋಡಿ ಆಂಟೀಸ್ ಫುಲ್ ಆಂಟೀಸ್, ಕಿಡ್ಸ್. ನಾವಿಬ್ರು ಕಿಡ್ಸ್ ಆಕ್ಚುಲಿ ಆಯ್ತಾ, ಇಬ್ರು ಒಂದು ಕಿಡ್ಸ್ ಅಲ್ವಾ. ಐ ಆಮ್ ಜಸ್ಟ್ 21, ಶಿ ಇಸ್ ಆಲ್ಸೋ 21. ಬರೀ ಡೌಗಳು ನಿಂದ. ನೆಕ್ಸ್ಟ್ ಇವರು ವ್ಲಾಗ್ಸ್ ಎಲ್ಲ ವ್ಲಾಗ್ಸ್ ಮಾಡ್ತಿದ್ದಾರೆ. ಸಹನ ಅವರು ಓವರ್ಟೇಕ್ ಮಾಡಿ ಬರ್ತಾ ಇದ್ದಾರೆ. ಇನ್ನೊಂದು ಬಿಟ್ಟು ಬ್ಲಾಗ್ ಕಾಂಪಿಟೇಷನ್ ಬರ್ತಾ ಇದ್ದಾರೆ. ಬೇಸ್ಕೇಸಿ ಬ್ಲಾಗ್ಸ್. ಹೌದು, ಸೈಲೆಂಟ್ ಅಂದ್ರೆ ಇವರು ಫಸ್ಟ್ ಅವಾರ್ಡ್ ಕೊಡಬೇಕು. ಜಾಸ್ತಿ ವೈಲೆಂಟ್ ಅಂದ್ರೆ ನಾನು ಗಾಯತ್ರಿ, ನಾವು ಮೂವರು ಒಂದ್ ಗ್ಯಾಂಗ್. ವಾಯ್ಸು ವೈಲೆಂಟ್ ಅಂದ್ರೆ ಗಾಯತ್ರಮ್ನು ಸೈಲೆಂಟ್. ಇಲ್ಲ, ಅಶ್ವಿನಿ ನಾನು ಅಟೆಂಡ್ ಮಾಡಿರೋ ಮ್ಯಾರೇಜಸ್ಗಿಂತ ಈ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮನೆ ಫುಲ್ಲು ಜನ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ವಿ. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ, ಕನಕ ಸೂರ್ಯವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಜಾಲಿ ಅಷ್ಟೇ.